ಇದನ್ನೆಲ್ಲ ಅವರಿಗೆ ಅವರನ್ನೇ ಶ್ರೀರಾಮಚಂದ್ರನಿಗೆ ತನ್ನ ಕೈಯಾರಿಯೇ ತಿಳಿಸತೊಡಗಿದರು. ಆದರೂ ಪುಟ್ಟ ಹಸಳೆಯಂತೆಯೇ ಅವರು ಸಂತಸದಿಂದ ಸ್ವೀಕರಿಸಿದರು. ಅದನ್ನೆಲ್ಲ ಅವರು ಖುಷಿಯಿಂದ ಸ್ವೀಕಾರ ಮಾಡ್ತಾರೆ. ಈ ದೃಶ್ಯವನ್ನು ಕಂಡು ನನಗೆ ಗೋಪಾಲಯ ಮಾಡ ಆಶ್ಚರ್ಯವಾಯಿತು ಎಂದಳು. ಇದನ್ನೆಲ್ಲ ನೋಡಿ ಗೋಪಾಲಮ್ಮಗೆ ಆಶ್ಚರ್ಯವಾಗುತ್ತದೆ. ಸ್ವಲ್ಪ ಹೊತ್ತಿನಲ್ಲಿಯೇ ಶ್ರೀರಾಮಕೃಷ್ಣರು ಭಾವ ಹಿಡಿಯಿತು. ಅವರು ಮತ್ತೆ ಸಹಜ ಸ್ಥಿತಿಯಲ್ಲಿ ತಮ್ಮ ಮಂಚದ ಮೇಲೆ ಕುಳಿತುಕೊಂಡರು. ಆದರೆ ಗೋಪಾಲಮ್ಮಗೆ ಭಾವ ಮಾತ್ರ ಹಿಡಿಯಲಿಲ್ಲ. ಅವಳು ಅದೇ ಸ್ಥಿತಿಯಲ್ಲೇ ಇರ್ತಾಳೆ. ಜೀವಂತ ಗೋಪಾಲನನ್ನು ನಿರಂತರವಾಗಿ ಕಣ್ಣಾರೆ ಕಾಣುತ್ತಾ ಆಕೆಯ ಆನಂದಕ್ಕೆ ಮಿತಿಯೇ ಇಲ್ಲದಂತಾಗಿತ್ತು. ಆ ಗೋಪಾಲನನ್ನು ಕಂಡವರಿಗೆ ಬಹಳ ಸಂತೋಷವಾಗುತ್ತದೆ. ಬ್ರಹ್ಮ ಕುಣಿಯುತ್ತಾನೆ, ವಿಷ್ಣು ಕುಣಿಯುತ್ತಾನೆ ಎಂದೆಲ್ಲ ಗಟ್ಟಿಯಾಗಿ ಆಡುತ್ತಾ ಮುಚ್ಚಿಯ ಹಾಗೆ ಕೋಣೆಯಲ್ಲೆಲ್ಲ ಕುಣಿಯುತ್ತಿದ್ದಳು. ಅದನ್ನು ಕಂಡು ಠಾಕೂರರು ನೋಡು ಅವಳಿಗೆ ಎಷ್ಟು ಆನಂದವಾಗಿದೆ ಎಂದರು. ಏಕೆಂದರೆ ಬಾಲಗೋಪಾಲನು ತನ್ನ ಭಾವಲೋಕದಲ್ಲಿ ಅವಳನ್ನು ಕಾಣುತ್ತಿದ್ದಾಳೆ. ಭಾವಲೋಕದಲ್ಲೇ ಗೋಪಾಲನ ಭಾವಲೋಕದಲ್ಲೇ ಕಾಣ್ತಿರ್ತಾಳೆ. ಆತ ಜೀವಂತ ರೂಪದಿಂದ ಲೀಲೆಯಾಡುತ್ತಿರುವುದನ್ನು ತನ್ನ ಭಾವದೃಷ್ಟಿಯಿಂದ ಸ್ಪಷ್ಟವಾಗಿ ನೋಡುತ್ತಿದ್ದಾಳೆ. ಆ ಅನುಭವದ ಉದ್ಘಾಟನೆಯನ್ನು ತಾಳಲಾರದೆ ಆಕೆ ಶ್ರೀರಾಮಕೃಷ್ಣರನ್ನು ಉದ್ದೇಶಿ ಗಟ್ಟಿಯಾಗಿ ಉದ್ಗಾರ ತಾಳುತ್ತಾಳೆ. ಇಗೋ ಇಲ್ಲಿ ನೋಡು, ಗೋಪಾಲ ನಮ್ಮ ನಡುವೆ ಆಟವಾಡುತ್ತಿದ್ದಾನೆ. ಇಲ್ಲಿ ನನ್ನ ತೊಡೆಯ ಮೇಲೆ ಕುಳಿತಿದ್ದಾನೆ. ಅಹಂ ನೋಡು, ಅವನು ನಿನ್ನೊಳಗೆ ಪ್ರವೇಶಿಸಿದ. ಮತ್ತೆ ಹೊರಗೆ ಬಂದು ಪಾಪ ಮಗು, ಈ ನಿನ್ನ ತಾಯಿಯ ಮಡುವಿಗೆ ಬಾರೋ ಎಂದು ಅವರು ಕರೆಯುತ್ತಾರೆ. ಚಪಲ ಇದು ಹಿಂದಿಂದದು ನಿನ್ನೆದಾಗಿದೆ.